ಎಸ್ ಅಕ್ಟೋಬರ್ 6ರಿಂದ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಗಂಧದ ಗುಡಿ ಸೀರಿಯಲ್ ಪ್ರಾರಂಭ ಆಗ್ತಿದೆ. ಸೊ ಆ ಸೀರಿಯಲ್ನಲ್ಲಿ ಒಂದು ಪಾತ್ರವಾಗಿರುವಂಥ ಭವಿಷ್ಯ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಹಾಯ್ ಭವಿಷ್ಯ ಅವರೇ, ಹೇಗಿದ್ದೀರಾ? ಹಾಯ್ ಮೇಡಮ್, ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಈಗ ಸತ್ಯ ಹರಿಶ್ಚಂದ್ರ ಅನ್ನೋ ಒಂದು ಪಾತ್ರವನ್ನು ಮಾಡ್ತಿದ್ದೀರಾ. ಸೊ ಸತ್ಯವನ್ನು ಬಿಟ್ಟು ಬರೀ ಸುಳ್ಳೇ ಹೇಳೋದಾ ಹೇಗೆ ಅಂತ ಒಂದು ಸುಳ್ಳು ಹೇಳಿ ನೋಡೋಣ. ಸುಳ್ಳು ಹೇಳಬೇಕಾ? ನೀವು ತುಂಬ ಚೆನ್ನಾಗಿದ್ದೀರಾ. ಅಫ್ಕೋರ್ಸ್ ನಾನು ಚೆನ್ನಾಗಿದ್ದೀನಿ, ನೀವು ಸತ್ಯನೇ ಹೇಳ್ತಾ ನೋಡಿ, ಸತ್ಯ ಹರಿಶ್ಚಂದ್ರ ಅಂತ ಇಟ್ಕೊಂಡ್ಮೇಲೆ ಸತ್ಯನೇ ಹೇಳಬೇಕಲ್ವ. ಇಲ್ಲ, ಗಂಧದ ಗುಡಿ ಸುಳ್ಳಲ್ಲ. ಗಂಧದ ಗುಡಿ ಹೆಂಗೆ ಹೇಳಿ, ನನಗಿಷ್ಟ ಇಲ್ಲ. ಸುಳ್ಳು ಹೇಳಿದ್ದು, ನಿಜ ಅಲ್ಲ. ಅದೇ ನಿಮ್ಮ ಸೀರಿಯಲಲ್ಲಿ ಎಲ್ಲ ಲೈಕ್ ಒಂದೊಂದು ಸಿನಿಮಾಗೆ ಆ್ಯಪ್ಟ್ ಆಗ್ತಾ ಹೋಗ್ತಿದೆ ಇದು ರಿಲೇಷನ್ಸು. ಅದಕ್ಕೆ ಮೇ ಬಿ ನಿಮಗೆ ಗಂಧದ ಗುಡಿ ಇಷ್ಟ ಇಲ್ಲ, ಮೇ ಬಿ ಯಜಮಾನ ಅವ್ರು ಹೇಳ್ದ ಆವಾಗಲೇ ಚೆಲುವಿನ ಚಿತ್ತಾರ, ಮೇ ಬಿ ಅದ್ಯಾವ್ದಾದ್ರು ಇಷ್ಟ ಇಲ್ಲ. ಇಲ್ಲ, ಇಲ್ಲಿ ಮಿಶ್ರಣ ಇದೆ. ಯಾಕೆ ಮಾಡಬಾರ್ದಲ್ವಾ? ಈಗ ಜನಗಳ ಖುಷಿ ಇದೆ, ನೋಡ್ತಾರೆ, ಯಾಕೆ ಮಾಡಬಾರ್ದು? ಏನು ಅದನ್ನೇ ತಂದು ನಾವೇನೂ ಮಾಡೋಕ್ಕಾಗಲ್ಲ. ಆ್ಯಂಡ್ ಮೇಯ್ನ್ ಮಾಡಿದ್ರೆ ಅದಕ್ಕೆ ಅವಮಾನ ಮಾಡಬಾರ್ದು. ಅದು ಬಿಟ್ಟರೆ ನಾವು ತುಂಬ ಚೆನ್ನಾಗಿ ಮಾಡ್ತೀವಿ ಅಂತಂದಾಗ ಅದಕ್ಕೆ ಯಾಕೆ ಮಾಡಬಾರ್ದು? ಆ್ಯಂಡ್ ಆಮೇಲೆ ಇಲ್ಲಿ ಆ ಥರ ಅಲ್ಲಿ ಕತೆ ಇಲ್ಲಿ ಕತೆ ಅಂತ ಏನಿಲ್ಲ. ಪಾತ್ರಗಳು ಹಂಗಿರೋದ್ರಿಂದ ಪಾತ್ರಗಳು ಹಂಗಿರೋದ್ರಿಂದ ಅನಿಸುತ್ತೆ, ಡೆಫಿನೆಟಾಗಿ ಅನಿಸುತ್ತೆ. ಈಗ ಒಬ್ಬ ಕಾರ್ ಡ್ರೈವರ್ ಅಂದರೆ ಎಷ್ಟೊಂದು, ಈಗ ಫಾರ್ ಎಕ್ಸಾಂಪಲ್ ಸಿಂಪಲ್ ಒಬ್ಬ ಆಟೋ ಡ್ರೈವರ್ ಅಂದರೆ ಹೀರೋ ಎಷ್ಟು ಜನಕ್ಕೆ ಕನೆಕ್ಟ್ ಆಗುತ್ತೆ. ಶಂಕರ್ ಸರ್ ಕನೆಕ್ಟ್ ಆಗುತ್ತೆ, ಉಪೇಂದ್ರ ಅವರು ಕನೆಕ್ಟ್ ಆಗುತ್ತೆ. ಸೊ ಈ ಥರ ಸುಮಾರು ಕನೆಕ್ಟ್ ಆಗುತ್ತೆ. ಹಾಗೆ ಒಂದೊಂದು ಪಾತ್ರ, ಈಗ ಅವ್ರು ಸೈಲೆಂಟ್ ಅಂದಾಗ ಓಕೆ ಆ ಥರದೊಂದು ಪಾತ್ರಗಳು. ಈಗ ಅವ್ನು ಗ್ಯಾರೇಜ್ ಅಂದ ತಕ್ಷಣ ಪಕ್ಕ ಅಲ್ಲಿ ಕನೆಕ್ಟ್ ಆಗುತ್ತೆ. ಹಾಗೆ ಬಟ್ ಬೇರೆನೇ ಇದೆ. ನಿಮ್ದು ಯಾವುದು ಕನೆಕ್ಟ್ ಆಗುತ್ತೆ? ನಿಮ್ಮಿಬ್ರದ್ದು ಮಾತ್ರ ಯಾರೂ ಹೇಳಲೇ ಇಲ್ಲ ಈ ಥರದ್ದು ಒಂದು ಇದಕ್ಕೆ ಕನೆಕ್ಟ್ ಆಗುತ್ತೆ. ನನ್ನ ಪಾತ್ರ ಯಾವುದಕ್ಕೂ ಕನೆಕ್ಟ್ ಆಗಿಲ್ಲ, ನನಗೂ ಯಾರೂ ಕನೆಕ್ಟ್ ಆಗಿಲ್ಲ. ಹುಡುಕ್ತಾನೇ ಇದ್ದೀನಿ. ಮತ್ತು ಚಂದನ ಅವರು ಹೇಗೆ ಕನೆಕ್ಟ್ ಆದರು ಸೀರಿಯಲಲ್ಲಿ? ಅದು ನಾನು ಹುಡ್ಕೊಂಡು ಹೋಗ್ತೀನಿ. ಅದು ಅವರಾಗವರೇ ಕನೆಕ್ಟ್ ಆಗೋದಲ್ಲ, ನಾನು ಕನೆಕ್ಟ್ ಮಾಡ್ಕೊಳ್ಳೋವಂಥದ್ದು. ಚೆನ್ನಾಗಿದೆ ಪಾತ್ರ. ಸತ್ಯ ನೀವು ನೋಡಿದ್ರೆ ಡ್ರೈವರು, ಅವ್ರು ನೋಡಿದ್ರೆ ಆರ್ಕಿಟೆಕ್ಚರ್ ಅಂತ ಹೇಳ್ತಾರೆ. ಹೆಂಗಿದು ಲಿಂಕು? ಯಾವ ಥರ ಪಟಾಯಿಸಿದ್ರಿ ಅವ್ರನ್ನ? ಸ್ವಲ್ಪ ಹುಡುಗರಿಗೆ ಹೇಳ್ಕೊಡಿ. ಅಂದರೆ ಕನಸು ದೊಡ್ಡದಾಗೆ ಕಾರಣ, ಆಸೆ ದೊಡ್ಡದಾಗೆ ಪ್ರಯಾಣ ಹೇಳ್ತಾರಲ್ಲ ನಮ್ಮ ಎಸ್ ಸರ್, ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ ಹೇಳ್ತಾರೆ. ಯಾಕೆ ನಾವು ಹಾಸಿಗೆನೇ ದೊಡ್ಡದು ಮಾಡ್ಕೊಳ್ಳೋಣ ಅಂತ. ಹಾಗೆ ನನ್ನ ಮೇಯ್ನ್ ಥಿಂಗ್ ಏನಂದರೆ ಇಲ್ಲಿ ಅವ್ರನ್ನೇ, ಚಂದನ ಅವ್ರನ್ನೇ ಕರ್ಕೊಂಬರ್ಬೇಕು. ಇನ್ನೊಂದು ಅಂತಲ್ಲ, ನನ್ನ ಕ್ಯಾಬಲ್ಲಿ ಬರೋ ಪ್ರತಿಯೊಂದು ಹುಡುಗಿಯರ್ನೂ ನಾನು ಕಾಳಾಗ್ತಾ ಇರ್ತೀನಿ. ಓಕೆ, ಇವ್ರು ಬೀಳ್ಬೋದೇನೋ ಅಂತ. ಕೊನೆಗೆ ಇವ್ರು ಬೀಳ್ತಾರೆ. ಅದು ಹೆಂಗೆ ಬೀಳ್ತಾರೆ ಅನ್ನೋದು ಚೆನ್ನಾಗಿದೆ, ಟ್ವಿಸ್ಟ್ ಇದೆ. ಅಲ್ಲ ಸರ್, ಇದು ನೀವು ಅವಾಗಲೇ ಹೇಳ್ತಾ ಇದ್ರಿ ಹುಡುಗಿರಿಗೆ ಪಾನಿಪುರಿ ಕೊಡಿಸ್ತೀನಿ ಮತ್ತು ಅಂದ. ಚಂದನ ಅವ್ರಿಗೆ ಏನು ಕೊಡಿಸಿದ್ರಿ? ಏನು ಕೊಡಿಸಿದ್ದಕ್ಕೆ ಅವ್ರು? ಅಲ್ಲ, ಪಾನಿಪುರಿ ಕೊಡಿಸ್ತೀನಿ ಅಂತಲ್ಲ, ಅಂದರೆ ಗಾದೆ. ನನ್ನ ಕ್ಯಾರೆಕ್ಟರ್ ಬಂದು ಈಗ ಹುಟ್ಟಿಸಿದ ದೇವರು ಹುಲ್ ಮೇಯಿಸಲ್ಲ ಅನ್ನೋದೊಂದು ಗಾದೆ ಇದೆ, ಅದಷ್ಟೇ. ಅದಕ್ಕೆ ಇನ್ನೊಂದು ಲೈನ್ ಸೇರಿಸಿದ್ದೀನಿ. ಹೌದು, ಹುಲ್ ಮೇಯಿಸಲ್ಲ, ಏನೋ ಒಂದು ಪಿಜ್ಜಾನ, ಬರ್ಗರ, ರೈಸ, ಮುದ್ದೆನ, ಚಪಾತಿನ ಏನೋ ಒಂದು ತಿನ್ನಿಸ್ತಾನೆ ಅಂತ ಆ ಥರ ಹೇಳಿದ್ದು. ಬಟ್ ಪಾತ್ರದ ಬಗ್ಗೆ ಹೇಳಬೇಕಂದ್ರೆ ತುಂಬ ನಗ್ನಗ್ತಾನೇ ಇರುವಂಥ ಪಾತ್ರ. ನಾನು ಹಿಂದಿನ ಸೀರಿಯಲ್ ನೀವು ಲಕ್ಷ್ಮೀ ನಿವಾಸ ಅಂತ ಒಂದು ಮಾಡಿದ್ದೆ, ಅದನ್ನು ಅದರಲ್ಲಿ ಕಂಪ್ಲೀಟ್ ಬಿಗಿನಿಂಗಿಂದ ಅಳ್ತಾನೇ ಇರ್ತಿದ್ದೆ. ಸೊ ಅದಕ್ಕೆ ಕಂಪ್ಲೀಟ್ ಡೆಡ್ ಆಪೋಸಿಟ್. ಇದಕ್ಕೆ ಫುಲ್ ನಗ್ನಗ್ತಾ ಖುಷಿಯಿಂದ ಜಾಲಿ ಮಾಡ್ಕೊಂಡು ಶೂಟಿಂಗ್ ಆಗೋದೇ ಗೊತ್ತಾಗಲ್ಲ. ಸೊ ಹಂಗೆ ಮಾಡ್ತಾ ಇರ್ತೀನಿ. ಏನಿದು ಸೀಕ್ರೆಟು? ಅಂದರೆ ಲಕ್ಷ್ಮೀ ನಿವಾಸ ಸೀರಿಯಲಲ್ಲಿ ಅವ್ರ ಹೆಸರು, ನಿಮ್ಮ ಜೊತೆ ಮಾಡ್ತಾ ಇದ್ದಿದ್ದು ಅವ್ರ ಹೆಸರು ಚಂದನ, ಇಲ್ಲೂ ರಿಯಲ್ ಹೆಸರು ಚಂದನ, ಏನಿದು ಲಿಂಕ್? ಅದೇ ಹೇಳಿದ್ದು, ಗೊತ್ತಿಲ್ಲ ಅದೇನೋ. ಅವ್ರ ಒರಿಜಿನಲ್ ಹೆಸರು ಚಂದನ, ಇಲ್ಲಿ ಅವ್ರ ಕ್ಯಾರೆಕ್ಟರ್ ನೇಮ್ ಚಂದನ. ಬಟ್ ಎಲ್ಲೋದ್ರು ಚಂದನ ಅನ್ನೋದು. ಬಟ್ ಆ ಸೀರಿಯಲಲ್ಲೂ ನೀವು ಕೇಳ್ತಿದ್ರು ತುಂಬ, ಯಾಕೆ ಅಳ್ಕೊಂಡಿರ್ತೀರಾ, ಬೇಜಾರು ಮಾಡ್ಕೊಂಡಿರ್ತೀರಾ ಅಂತ. ಸೊ ಅದು ಹಂಗಿಲ್ಲ ಅಂತ ತೋರಿಸ್ತಿರೋ ಈ ಪಾತ್ರ. ಖುಷಿ ಇದೆ ಪಾತ್ರ ಮಾಡೋದಕ್ಕೆ. ಸರ್, ನಿಮ್ಮದು ಲಕ್ಷ್ಮೀ ನಿವಾಸ ಸೀರಿಯಲ್ ತುಂಬಾ ಚೆನ್ನಾಗಿ ಬರ್ತಾಯಿತ್ತು. ನಿಮ್ಮ ರೋಲು ಕನೆಕ್ಟ್ ಆಗ್ತಾಯಿತ್ತು. ಮೇ ಬಿ ನಿಮ್ಮದು ಚಂದನ ಅವ್ರದ್ದು ಏನಾದರೂ ಪೈರ್ ಆಗ್ಬೋದಾ ಮುಂದಿನ ದಿನಗಳಲ್ಲಿ? ಆ ಥರದ್ದೆಲ್ಲ ಒಂದಷ್ಟು ಚೆನ್ನಾಗಿರ್ತಿತ್ತು ನಿಮ್ಮದು ಪೈರು. ಸೊ ಯಾಕೆ ಅಲ್ಲಿಂದ ಆಚೆ ಬಂದಿದ್ದು? ಇಲ್ಲ ಮೇಡಮ್, ಇವಾಗ ಏನಂದರೆ ಕೆಲವ್ರು ಆಚೆ ಬಂದವರು ಅವ್ರವ್ರ ಪರ್ಸ್ನಲ್ ರೀಸನ್ ಅವ್ರವ್ರಿಗೆ ಇರುತ್ತೆ, ಅವ್ರವ್ರ ಕಾರಣಗಳು ಅವ್ರವ್ರು ಕೊಡ್ತಾರೆ. ಸೊ ನಾನು ಆಚೆ ಬಂದಿದ್ದೇನಕ್ಕೆ ಅಂದರೆ ಮೇಯ್ನ್ ಥಿಂಗು, ಈಗ ಒಬ್ಬ ಕಲಾವಿದನಾಗಿ ನಾನು ಒಂದೊಂದು ಸ್ಟೆಪ್ನ ನಾನು ಹತ್ತಬೇಕು ಅಂತ ಯೋಚನೆ ಮಾಡೋನೆ ಅಲ್ವಾ. ಯಾವುದೇ ಒಂದು ಕೆಲಸ ಮಾಡೋನಾದರೂ ಅವ್ನ ಫೀಲ್ಡಲ್ಲಿ, ಅವ್ನ ಕ್ಷೇತ್ರದಲ್ಲಿ ಅವ್ನ ಏಳಿಗೆ ಆಗಬೇಕು ಅನ್ನೋದು ಅವ್ನಿಗೆ ಆಸೆ ಇರುತ್ತೆ. ಸೊ ಹಾಗೇ ನಾನು ಒಬ್ಬ ಆರ್ಟಿಸ್ಟಾಗಿ ಒಳ್ಳೊಳ್ಳೆ ಪಾತ್ರಗಳು ಬಂದಾಗ ಮಾಡ್ಕೊಂಡು ಹೋಗಬೇಕು ಅಂತಲೇ ಇದ್ದಿದ್ದು. ಲಕ್ಷ್ಮೀ ನಿವಾಸದ ಬಿಡೋದಕ್ಕೆ ಏನು ರೀಸನೂ ಇಲ್ಲ. ಒಂದು ನನಗೆ 2-3 ದಿನ ಬರ್ತಿತ್ತು ಡೇಟ್ಸ್. ತಿಂಗಳಲ್ಲಿ ನಾನು 2-3, ಯಾಕಂದರೆ ಲಕ್ಷ್ಮೀ ನಿವಾಸದಲ್ಲಿ ಅಷ್ಟೊಂದು ಟ್ರ್ಯಾಕ್ ಇದೆ, ಸುಮಾರು 5-6 ಟ್ರ್ಯಾಕ್ ಇದೆ. ಸೊ ನಮ್ಮದೊಂದು 2-3 ದಿನ ಶೂಟ್ ಮಾಡೋರು ಮನೆ. ಸೊ ನಾನು ತಿಂಗಳು ಪೂರ್ತಿ 2-3 ದಿನ ಕೆಲಸ ಮಾಡಿಬಿಟ್ಟು ನಾನು ಏನು ಮಾಡಲಿ? ಸೊ ಹಾಗಾಗಿ ನಾನು ಯೋಚನೆ ಮಾಡಿದೆ, ಇಲ್ಲ ನಾನು ಬೇರೆ ಪಾತ್ರ ಹುಡುಕ್ತೆ. ಆಮೇಲೆ ಅವ್ರು ತುಂಬ ಹಿಂದೆನೇ ಹೇಳಿದ್ದೆ,
ಹಿಂಗೆ ಬಿಡಬೇಕಾಗತ್ತೆ ನಾನು ಬೇರೆ ಯಾವ್ದಾರು ಬಂದರೆ ಅಂತ. ಇಲ್ಲ ಇಲ್ಲ ಬರುತ್ತೆ, ನವಂಬರಿಗೆ ಬರುತ್ತೆ, ಡಿಸೆಂಬರಿಗೆ ಬರುತ್ತೆ, ಜನವರಿಗೆ ಬರುತ್ತೆ ಅಂದ್ಕೊಂಡು ಅವರು ಹಂಗೆ ಹೇಳ್ತಾಯಿದ್ರು. ಬಟ್ ಅದೇನೋ ಗೊತ್ತಿಲ್ಲ, ಅವ್ರ ತಲೆಯಲ್ಲಿ ಅವ್ರ ಟ್ರ್ಯಾಕ್ ಏನಿತ್ತು ಅನ್ನೋದು ಗೊತ್ತಿಲ್ಲ. ಸೊ ಹಾಗಾಗಿ ನಾನು ಯೋಚನೆ ಮಾಡಿ ಇಲ್ಲ, ನಾನು ತುಂಬ ದಿನ ಕೆಲಸ ಮಾಡಿದ್ರೇ ನಾನು ತುಂಬ ಚೆನ್ನಾಗಿ ಜೀವನ ಮಾಡೋಕ್ಕಾಗುತ್ತೆ. ನನಗೂ EMIಗಳಿರುತ್ತೆ, ಬೇರೆ ಬೇರೆ ಕೆಲಸಗಳಿರುತ್ತೆ. ಸೊ 2-3 ದಿನದಲ್ಲಿ ಏನೂ ಆಗಲ್ಲ. ಸೊ ಹಾಗಾಗಿ ಅದನ್ನು ಯೋಚನೆ ಮಾಡಿ ಬಿಟ್ಟಿದ್ದೆ ಅಷ್ಟೇ. ಅದು ಅಲ್ಲಿಂದ ಜಗಳ ಮಾಡ್ಕೊಂಡು ಬಂದೆ, ಅಲ್ಲಿಂದ ಅದು ಕೊಟ್ಟಿಲ್ಲ ಇದು ಕೊಟ್ಟಿಲ್ಲ ಏನೂ ಇಲ್ಲ. ನಾನು ನನ್ನ ಕೆಲಸದ ಬಗ್ಗೆ ಯೋಚನೆ ಮಾಡ್ಕೊಂಡು ಬಂದೆ ಅಷ್ಟೇ. ಸೊ ಅಂದರೆ ತುಂಬ ಚೆನ್ನಾಗಿ ಬರ್ತಿದೆ ಸೀರಿಯಲು ಲಕ್ಷ್ಮೀ ನಿವಾಸ. ಸೊ ಒಬ್ಬೊಬ್ಬರೇ ಬಿಡ್ತಿದ್ದಾರಾ, ಏನಿದು ಇದು ಅಂತ ಗೊತ್ತಾಗ್ತಾ ಇಲ್ಲ, ಏನು ರೀಸನ್ ಇರ್ಬೋದು ಅಂತ. ಯಾಕಂದರೆ ಅಂಜಲಿ ಮ್ಯಾಮು ಬಿಟ್ಟರು, ನೀವು ಬಿಟ್ರಿ. ಸೊ ಹೀಗಾಗಿ ಒಂದು ಡೌಟ್ ಬರುತ್ತೆ. ಅಂದರೆ ಡೆಫಿನೆಟ್ಲಿ ನಮ್ಮನೆ ಇದರಲ್ಲಂತೂ ನಾವು ಆಲ್ಮೋಸ್ಟ್ 3-4 ಜನ ಅಪ್ಪ ಕ್ಯಾರೆಕ್ಟರ್ ಅಶ್ವಥ್ ಅವ್ರು ಚೇಂಜ್ ಆದರು. ಬಟ್ ಅಲ್ಲಿ ಅಪ್ಪ ಕ್ಯಾರೆಕ್ಟ್ರಲ್ಲಿ ಮಿಸ್ ಆದರು, ಇಲ್ಲಿ ಮಾವನಾಗಿ ತಗ್ಲಾಕೊಂಡಿದ್ದಾರೆ ಅಶ್ವಥ್ ಸರು. ಸೊ ಅವ್ರು ಬಿಟ್ಟರು, ನಾನು ಬಿಟ್ಟೆ. ನನ್ನ ಪೇರ್ ಕ್ಯಾರೆಕ್ಟರ್ ಒಬ್ಳು ಮಾಡ್ತಿದ್ರು, ಅವ್ರು ಬಿಟ್ಟರು. ಸುಮಾರು ಅವ್ರಿಗೆ ಒಂದು ಪರ್ಸ್ನಲ್ ರೀಸನ್ ಇರುತ್ತೆ ಮೇಡಮ್. ಇವಾಗ ನಾನು ಅವ್ರದ್ದು ಹೇಳಿ ನನಗೆ ಈಗ ಅಂಜಲಿ ಮೇಡಮ್ ಅವರು ಮೀಡಿಯಾ ಮುಂದೆ ಬಂದು ಹಿಂಗೆ ಮಾತಾಡಿದಾಗ ನನಗೆ ಹೌದಾ, ಯಾಕಂದರೆ ನಮ್ಮ ಮನೆ ಟ್ರ್ಯಾಕ್ ಹೇಳಬೇಕಂದ್ರೆ ಫಾರ್ ಎಕ್ಸಾಂಪಲ್ ನಮ್ಮ ಲಕ್ಷ್ಮೀ ನಿವಾಸದಲ್ಲಿ ಒಂದು 100 ದಿನ ಶೂಟಿಂಗ್ ಆಗಿದ್ರೆ ನಮ್ಮದು 98 ದಿನ ನಮ್ಮ ಮನೇಲೇ ಆಗಿರೋದು. ಸಿದ್ದೇಗೌಡ ಅವ್ರ ಮನೆ ಫ್ಯಾಮಿಲಿಗೆ ನಮಗೆ ಅಷ್ಟು ಕನೆಕ್ಟ್ ಇಲ್ಲ, ಲಕ್ಷ್ಮೀ ಫ್ಯಾಮಿಲಿಗೆ ಒಂದಷ್ಟು ಕನೆಕ್ಷನ್ ಇಲ್ಲ. ಅಂದರೆ ಕನೆಕ್ಷನ್ ಇದ್ದರೂ ಸಿಗ್ತಾ ಇರಲಿಲ್ಲ. ಇನ್ನು ಬೇರೆ ಜಯಂತ್ ಅವ್ರ ಮನೆ ಅಂದರೆ ಕಂಪ್ಲೀಟ್ ಒಂದು 95 ಡೇಸ್ ನಮ್ಮ ಮನೇಲೇ ಶೂಟ್ ಆಗಿರೋವಂಥದ್ದಾಗಿದ್ದರಿಂದ ಬೇರೆ ಆರ್ಟಿಸ್ಟ್ಗಳ ಒಂದು ಏನು ಸಿಗ್ತಾ ಇದ್ದಿದ್ದಾಗಲಿ ಇಲ್ಲ ಅವ್ರು ಮೀಟ್ ಆಗ್ತಾ ಇದ್ದಾಗಲಿ ಮಾತಾಡ್ತಾರೆ ಕಮ್ಮಿ. ಇಲ್ಲ ಒಂದೊಂದು ಸಲ ಸಿಕ್ಕಿದಾಗ ಮಾತಾಡ್ತಿದ್ರು. ಸೊ ಈಗ ಅವ್ರು ಬಿಟ್ಟಾಗಲೇ ನಾನು ನೋಡಿದ್ದು ಮೀಡಿಯಾದಲ್ಲಿ, ಓಕೆ ಇವ್ರಿಗೆ ಈ ರೀಸನ್ ಇದೆ ಅಂತ. ಸೊ ಅವ್ರವ್ರದ್ದೇ ರೀಸನ್ ಇರುತ್ತೆ. ಬಟ್ ಬದಲಾಗಬೇಕು ಅಂತ ಯಾರೂ ಬೇಕು ಅಂತ ಮಾಡಲ್ಲ, ಅದೇನೋ ಆಗುತ್ತೆ. ಸೊ ಹಂಗೆ ಲೆಕ್ಕಾಚಾರ ತೊಗೊಂಡ್ರೆ ಪ್ರೊಡ್ಯೂಸರೇ ಚೇಂಜ್ ಆಗಿಬಿಟ್ಟಿದ್ದಾರೆ ಲಕ್ಷ್ಮೀ ನಿವಾಸದಲ್ಲಿ. ಇನ್ನು ಆರ್ಟಿಸ್ಟ್ಗಳು ಬಿಟ್ಟಾಗಿ ಬಿಗಿನಿಂಗ್ ಶುರು ಮಾಡಿ ಇದು ಮಾಡಿ ಕಷ್ಟಪಟ್ಟು ಮಾಡಿ ಎಲ್ಲ ಮಾಡಿ ಅವರೇ ಚೇಂಜ್ ಆದರು. ಅದು ಅವ್ರಿಗೊಂದು ರೀಸನ್ ಇತ್ತು. ಸೊ ಈಗ ನಾವು ಚೇಂಜ್ ಆಗಿರೋದಕ್ಕೆ ನಮಗೊಂದು ರೀಸನ್ ಅಷ್ಟೇ.